ಅಂದರೆ ಒಂದೊಂದು ಟೇಸ್ಟ್ ಇರುತ್ತಾ, ಒಂದೇ ಥರ ಇರಲ್ವಾ? ಆ ದಪ್ಪದಿದೆಯಲ್ಲ ಅದು ಟೇಸ್ಟ್ ಇರಲ್ವಾ? ಇದು ಚೆನ್ನಾಗಿರುತ್ತೆ. ಅದು ಒಂದು ತಿಂಗಳು ಕಳಿಬೇಕು. ಇದಕ್ಕೆಲ್ಲ ಎಷ್ಟು ಒಂದು ಹಣ್ಣು? 80-100 ಆ ಥರ ಇರುತ್ತಾ? ನಾನೇ ಬರ್ತೀನಿ ಹಣ್ಣಾದಾಗ. ಹಾಂ, ಬಂದು ಒಂದಷ್ಟೆಲ್ಲ ಕಿತ್ಕೊಂಡು ಹೋಗ್ಬೇಕು. ಫಂಕ್ಷನ್ಗೆ ಇದೇ ಕೊಡಬೇಕು. ಏನೇನೋ ಕೊಡೋ ಬದಲು ಏನಮ್ಮ ಇದು ಕೊಟ್ಟರೆ ಎಷ್ಟು ಚೆನ್ನಾಗಿ ಸುಲಿತಾ ಇದ್ದೀರಲ್ಲಮ್ಮ. ಇದು ಎಷ್ಟು ದಿನ ಇಡಬೇಕು? ನಾವು ಇದನ್ನು ತುಂಬ 1-2 ತಿಂಗಳು ಇಟ್ಬಿಡ್ತಾ ಇದ್ವಿ. ಅದು ಹಣ್ಣಾಗ್ತಾ ಇದ್ದಂಗೆ ಇದು ಮಾಡ್ತಿದ್ವಿ. ನೋಡಿ, ನೀವು ಗಿಡದಿಂದನೇ ಕಿತ್ತು ಕೊಟ್ಟಿದ್ದೀರಾ. ಹೇಗಿರುತ್ತೆ ಇದು? ಚೆನ್ನಾಗಿರುತ್ತೆ. ಹಾಂ, ಓಕೆ. ಈಗ ಸಿಹಿಯಾಗಿರುತ್ತಾ? ಓಕೆ. ಅಂದರೆ ಈಗ ಈ ಗಿಡ ಸಿಹಿ ಇರುತ್ತೆ ಅಂತ ಅಂತೀರಾ? ನಾನು ಇದೇನಿದು ಚಿಕ್ಕದಾಗಿದೆಯಲ್ಲ ಅಂದ್ಕೊಂಡೆ. ಅದೇ ಚೆನ್ನಾಗಿದೆ. ತುಂಬ ದೊಡ್ಡ ನೋಡ್ಬಿಟ್ಟು ನಾನು ಅದೇ ಚೆನ್ನಾಗಿರುತ್ತೆ ಅಂದ್ಕೊಂಡೆ. ಹಾಂ ಹಾಂ, ಓಕೆ ಅಮ್ಮ. ನಿಜವಾಗ್ಲೂ ನಂಗೆ ತುಂಬ ಖುಷಿ ಆಯ್ತಮ್ಮ. ನಿಮ್ಮದೆಲ್ಲ ನೋಡಿ, ಗಿಡ ಎಲ್ಲ ನೋಡಿ ತುಂಬ ಖುಷಿ ಆಯಿತು. ಎಲ್ಲ ಬಿಡಿಸ್ತಾ ಇದ್ದೀರಾ. ನನಗಂತೂ ಇದು ಕಡೆಗೆ ನೋಡ್ತೀನೋ ಇಲ್ವೋ ಅಂದ್ಕೊಂಬಿಟ್ಟಿದ್ನಮ್ಮ. ಸರ್ ತೆಗೆದ್ರು ಫೋನ್ ತೆಗಿಲಿಲ್ಲ. ಅವ್ರೇನೋ ಯಾವುದೋ ಫಂಕ್ಷನಲ್ಲೋ ಯಾವುದ್ರಲ್ಲೋ ಬ್ಯುಸಿಯಾಗಿದ್ರೇನೋ, ಹಾಗಾಗಿ ನನಗೆ ಹೆಂಗಪ್ಪ ಅಂತಿದ್ದೆ. ಯಾರೋ ಬೇರೆ ಫಾರಮ್ ನೋಡಿ ಅಂತಂದರು. ಇವ್ರು ಬೇಡ ಆ ಫಾರಮ್ಗೆಲ್ಲ ಏನಕ್ಕೆ ಹೋಗಬೇಕು, ಚಕೋತ ಫಾರಮ್ ಅಂದರೆ ಅದೊಂದು ವಿಶೇಷ ದೇವನಹಳ್ಳಿಯಲ್ಲಿ ಅಂತ. ಹಾಗಾಗಿ ನೀವು ಬಂದಿದ್ದಕ್ಕೋ ಅಲ್ಲಿ ಇದು ಫೆನ್ಸಿಂಗ್ ಹಾಕಿದ್ರು, ಅದೆಲ್ಲ ನಮ್ಗೆ ಬರೋಕ್ಕಾಗಲ್ಲ. ನೀವು ತೆಗ್ದಿದ್ದಕ್ಕೆ ನಾವು ಒಳಗೆ ಬರೋಂಗಾಯಿತು. ತುಂಬ ಚೆನ್ನಾಗಿದೆಯಮ್ಮ. 20 ಗಿಡ ಅಲ್ಲ, ಒಂದಿದ್ರೇ ಖುಷಿ. ಅಷ್ಟು ಸಮೃದ್ಧಿಯಾಗಿದೆ ಅಲ್ಲ ನೋಡಲಿಕ್ಕೆ. ನೋಡಿ, ಇಲ್ಲಿ ವಾಟರ್ ಆ್ಯಪಲ್ ಅಂತೂ ಎಷ್ಟು ಬಿಟ್ಟಿದೆ. ಹಬ್ಬ, ಭಾಳ ಚೆನ್ನಾಗಿದೆಯಮ್ಮ. ನೀವು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ತುಂಬ ಥ್ಯಾಂಕ್ಸ್ ನಿಮಗೆ, ಧನ್ಯವಾದಗಳು. ಅಮ್ಮಮ್ಮ, ಏನು ಚೆನ್ನಾಗಿದೆ. ಅವ್ರು ಹೇಳಿದ್ರು ಸಣ್ಣದಾಗಿದೆ ಅಂತ, ಏನೂ ಇಲ್ಲ, ತುಂಬ ಚೆನ್ನಾಗಿದೆ. ಅಯ್ಯೋ ಏನು ಚೆನ್ನಾಗಿ ಬಿಟ್ಟಿದೆಯಲ್ಲಪ್ಪ. ಹಾಂ, ತುಂಬ ಚೆನ್ನಾಗಿದೆ. ಹಾಂ, ಎಲ್ಲೆಲ್ಲಿ ನೋಡಿದ್ರು ಚಕ್ಕೋತಾ ಬಂದಳಮ್ಮ ಚಕ್ಕೋರಿ. ನನಗಂತೂ ಭಾಳ 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 ಇಷ್ಟ ಆಗಿದೆ ಈ ಚಕ್ಕೋತದಲ್ಲಿ. ಹಾಂ, ಏನಮ್ಮ ಎಷ್ಟು ಚಂದ ಇದೆ. ಹಾಂ, ಇನ್ನೊಂದು ಮರ ಇಲ್ಲ ಅಂದರೂ ಪರವಾಗಿಲ್ಲ ನನಗೆ. ಓಹೋ ಹೋ ಹೋ, ತುಂಬ ಚೆನ್ನಾಗಿದೆ. ಇರುವೆಗಳಿದೆ, ಹುಷಾರಾಗಿರಬೇಕು. ಇದು ವಾಟರ್ ಆ್ಯಪಲ್ಲು. ವಾಟರ್ ಆ್ಯಪಲ್ಲು. ಒಂದು ನಿಮಿಷ ಇಲ್ಲಿ. ಓಕೆ, ಅವ್ರು ಹೇಳಿದ್ರು ಒಂದು 20 ಇದೆ. ಬನ್ನಿ, ಎಲ್ಲೋ ಒಂದೊಂದಿದೆ. ಹಣ್ಣು ಅಂದರು. ಅಯ್ಯೋ, ಎಷ್ಟು ದೊಡ್ಡದಾಗಿದೆ ಅಂತಂದರೆ, ಇದು ನನಗೆ ಕೊಂಬೆ ಥರನೇ ಕೊಟ್ಬಿಟ್ಟಿದ್ರೆ ಕಿತ್ಕೊಳ್ತಾ ಇದ್ದೆ. ಎಷ್ಟು ಚೆಂದ ಇದೆ, ಭಾಳ ಚೆಂದ ಇದೆ. ಅಲ್ಲಿ ನೋಡಿ, ಅದಂತೂ ಈ ಮರ ಅಂತೂ ಭಾಳ ಇದ್ರ ಮರ ಅಂತ ಕಾಣುತ್ತೆ, ವಯಸ್ಸಾಗಿದೆ ಅಂತ ಕಾಣುತ್ತೆ. ಎಷ್ಟು ರಿಚ್ ಹಣ್ಣುಗಳಿದೆ. ನಾನು ಅವಾಗ ಕೇಳಿದಾಗ ನನಗೆ ಬೇಕಾಗಿತ್ತು ಒಂದು ಹಣ್ಣು ನನಗೆ ಡೆಕೋರೇಷನ್ಗೆ. ಈಗ ತಗೊಳ್ಳೋಣ ಅಂದರೆ ಅಯ್ಯೋ, ಎಲೆ ಸಮೇತ ಕೊಂಬೆ ಸಮೇತ ತಗೋಬೇಕು. ಎಷ್ಟು ಚೆನ್ನಾಗಿರುತ್ತೆ. ಇವಾಗ ನೋಡಿ, ದೇವನಹಳ್ಳಿ ಚಕೋತ ಫಾರಮ್ ಬಂದಿದ್ದೀವಿ. ನನಗೆ ತುಂಬ ಆಸೆ ಇತ್ತು ದೇವನಹಳ್ಳಿನಲ್ಲಿ ಚಕೋತ ಫಾರಮ್ಗೆ ಹೋಗಿ ನೋಡಬೇಕು, ಹಣ್ಣುಗಳು ಕಿತ್ಕೊಂಡು ಬರಬೇಕು ಅಂತ. ಆದರೆ ಅವ್ರು ಅಂದರು ಇವಾಗೆಲ್ಲ ಸೀಸನ್ನು, 1 ವರ್ಷ
ವರ್ಷಕ್ಕೆ 2 ಸೀಸನ್ ಇರುತ್ತೆ. ಆವಾಗ ಬರಬೇಕು. ಇವಾಗ ಕಾಯಿ ಇನ್ನು 1.5 ತಿಂಗಳು ಬಿಟ್ಕೊಂಡು ಬನ್ನಿ ಅಂತ ಅಂದರು. ತುಂಬ ಚೆನ್ನಾಗಿದೆ. ನಾವು ಹಾಕಬೇಕು, ನೋಡೋಣ, ದೇವದಯ ಇದ್ದರೆ ನಾವು ಚಕೋತ ಗಿಡ ಹಾಕಿ ಆಮೇಲೆ ಮರದಲ್ಲಿ ಹಣ್ಣು ಬಿಡೋದನ್ನು ನೋಡಬೇಕು. ಇದು ನನ್ನ ತುಂಬ ಆಸೆ.